ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಪ್ರಕಟಿಸಿರುವಂತಹ 2026 ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ನೇಮಕಾತಿಯಲ್ಲಿ ಒಟ್ಟು 1087 ಶಿಕ್ಷಕರ ಹುದ್ದೆಗಳು ಭರ್ತಿ ಆಗುತ್ತದೆ ಮತ್ತು ಇದರಲ್ಲಿ 767 RPC ಅಂದರೆ ನಾನ್ HK ಹಾಗೂ 320 ಕಲ್ಯಾಣ ಕರ್ನಾಟಕ ಹುದ್ದೆಗಳು ಸೇರಿವೆ. ಮತ್ತು ಅರ್ಜಿ ಸಲ್ಲಿಕೆ ಜುಲೈ 15ರಿಂದನೇ ಪ್ರಾರಂಭವಾಗಿದೆ ಮತ್ತು ಆಗಸ್ಟ್ 13, 2026 ಇದು ನಡೆಯುತ್ತದೆ. ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಅಧಿಸೂಚನೆಯಲ್ಲಿ ನೀಡಿರುವಂತಹ ಶೈಕ್ಷಣಿಕ ಅರ್ಹತೆ, ವಯೋಮಿತಿ ಮತ್ತು ಅಗಮಗಳನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈ ಕೆಎ ವೆಬ್ಸೈಟ್ ನಲ್ಲಿ ನೀವೇನಾದ್ರೂ ರಿಜಿಸ್ಟರ್ ಆಗಿಲ್ಲದಿದ್ರೆ ಇಲ್ಲಿ ಡಿಜಿಲಾಕರ್ ಮೂಲಕ ರಿಜಿಸ್ಟರ್ ಆಗಬೇಕಾಗುತ್ತೆ. ಆದ ತಕ್ಷಣ ಇಲ್ಲಿ ಯೂಸರ್ ನೇಮ್ ಅಂತ ಕೊಟ್ಟಿರ್ತಾನೆ, ನಿಮ್ಮ ರಿಜಿಸ್ಟರ್ ಆಗಿರುವಂತ ಯೂಸರ್ ನೇಮ್ ಅನ್ನ ಇಲ್ಲಿ ಹಾಕ್ಬೇಕು. ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ SMS ಅಂತ ಕೊಟ್ಟಿರ್ತಾನೆ, ಕೆಳಗಡೆ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂತ OTP ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ರಿಜಿಸ್ಟರ್ ಆಗುವ ಮುನ್ನ ಹಾಕಿದ್ದೀರಿ, ಇಲ್ಲಿ ಆ ಪಾಸ್ವರ್ಡ್ ಹಾಕಬೇಕು. ಕ್ಯಾಲ್ಕುಲೇಟ್ ಮಾಡಿ ಹಾಕಿ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ತಕ್ಷಣ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಅಂದರೆ ಕೆಎ ರಿಕ್ರೂಟ್ಮೆಂಟ್ ಅಂದ್ರೆ ಕೆಎ ಬೋರ್ಡ್ ಇಲಾಖೆಯ ಪ್ರೊಫೈಲ್. ನೀವು ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಸಿಕ್ ಡೀಟೇಲ್ಸ್ ನಲ್ಲಿ ನಿಮ್ಮ ಹೆಸರನ್ನು ಕೇಳ್ತಾನೆ ಮತ್ತು ನಿಮ್ಮ ಮೇಲ್ ಜೆಂಡರ್ ಅನ್ನು ಕೇಳ್ತಾನೆ, ಡೇಟ್ ಆಫ್ ಬರ್ತ್ ಮತ್ತು ಫಾದರ್ ನೇಮ್, ಮದರ್ ನೇಮ್, ಮೊಬೈಲ್ ನಂಬರ್ ಮತ್ತು ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್, ತಾಲೂಕು, ಈ ತರದಾಗಿ ನಿಮ್ಮ ಮೂಲ ಬೇಸಿಕ್ ಡೀಟೇಲ್ಸ್ ಗಳನ್ನ ಕೇಳ್ತಾನೆ. ಇವೆಲ್ಲವನ್ನು ಫಿಲ್ ಅಪ್ ಮಾಡ್ಕೊಳ್ಬೇಕು ಅನ್ನ ಕೇಳ್ತಾನೆ. ಇಲ್ಲಿ ಅಡ್ರೆಸ್ ಅನ್ನ ಫೆಚ್ ಆಗುತ್ತೆ ಮತ್ತೆ ಇಲ್ಲಿ ಪಿನ್ ಕೋಡ್ ಅನ್ನ ಕೇಳ್ತಾನೆ, ಪಿನ್ ಕೋಡ್ ಅನ್ನ ಹಾಕ್ಬೇಕಾಗುತ್ತೆ. ನಂತರದಾಗಿ ಇಲ್ಲಿ ನಿಮಗೆ ಕ್ವಶನ್ ಮಾಡ್ತಾನೆ, ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂತ ಕೇಳ್ತಾನೆ. ಕನ್ನಡ ಮೀಡಿಯಂ ನಲ್ಲಿ ಓದಿದ್ರೆ ಮತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೀವು ಮ್ಯಾರಿಡ್ ನೋ ಅಂತ ಕೇಳ್ತಾನೆ, ಮ್ಯಾರಿಡ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇಲ್ಲಿ ನಿಮ್ಮ ಅಲ್ಟರ್ನೇಟ್ ಐಡಿ ಇಮೇಲ್ ಐಡಿಯನ್ನ ಕೇಳ್ತಾನೆ, ಇಲ್ಲಿ ಅಲ್ಟರ್ನೇಟ್ ಇಮೇಲ್ ಐಡಿಯನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರದಾಗಿ ಇಲ್ಲಿ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೇಳ್ತಾನೆ, ಅಲ್ಟರ್ನೇಟ್ ಅಂದ್ರೆ ಇನ್ನೊಂದು ಬೇರೆ ನಂಬರ್ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಹೈಟ್ ವೈಟ್ ಅಂತ ಎಲ್ಲಾನು ಕೇಳ್ತಾನೆ, ನಿಮ್ಮ ಮೂಲ ವಿವರಗಳನ್ನ ಕೇಳ್ತಾನೆ, ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ. ನಂತರದಾಗಿ ಇಲ್ಲಿ ಹ್ಯಾವ್ ಪಾಸ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕೆಎ ಅಂತ ಕೇಳ್ತಾನೆ. ಕರ್ನಾಟಕ ಕೆಎ ಕಡೆಯಿಂದ ಕನ್ನಡ ಎಕ್ಸಾಮಿನೇಷನ್ ಯಾವ್ದಾದ್ರು ಪಾಸ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಂತರದಾಗಿ ಇಲ್ಲಿ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ನಲ್ಲಿ ಏನಂದ್ರೆ SSLC ಅಂದ್ರೆ 10th ತರಗತಿಯ ಮೂಲ ಡೀಟೇಲ್ಸ್ ಗಳು ಕೇಳ್ತಾನೆ, ನಂಬರ್ ಅನ್ನ ಕೇಳ್ತಾನೆ, ರಿಜಿಸ್ಟರ್ ನಂಬರ್, ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ನಂತರದಾಗಿ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಗಳನ್ನೆಲ್ಲ ಫೆಚ್ ಆಗುತ್ತೆ ತಾನಾಗಿ, ಈ ತರದಾಗಿ ಫೆಚ್ ಆಗುತ್ತೆ. ನಂತರದಾಗಿ ಇಲ್ಲಿ ಕೆಳಗಡೆ ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂತ ಕೇಳ್ತಾರೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಶಾಲಾ ಅಥವಾ ಕಾಲೇಜ್ ಹೆಸರು ಫೆಚ್ ಆಗುತ್ತೆ. ನಂತರದಾಗಿ ಇಲ್ಲಿ ಕೆಳಗಡೆ ಒಟ್ಟು ಮಾರ್ಕ್ಸ್ ಅಂದ್ರೆ ಎಷ್ಟು ಮಾರ್ಕ್ಸ್ ಗೆ ನೀವು ಎಕ್ಸಾಮ್ ಬರ್ದಿರ್ತೀರಾ SSLC ಅಂತ ಕೇಳ್ತಾನೆ. ನಂತರದಾಗಿ ನೀವು ಅಬ್ಸ್ಟೆಂಟ್ ಮಾರ್ಕ್ಸ್ ಅಂದ್ರೆ ನೀವು ಪಡೆದಿರುವಂತಹ ಅಂಕಗಳನ್ನ ಕೇಳ್ತಾನೆ. ನಂತರದಾಗಿ ಇಲ್ಲಿ ಪರ್ಸೆಂಟೇಜ್ ತಾನಾಗಿ ಓಪನ್ ಆಗುತ್ತೆ, ಫೆಚ್ ಆಗುತ್ತೆ. ನಂತರದಾಗಿ ಇಲ್ಲಿ ಕೆಳಗಡೆ ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಈಗ ಮೂರನೇ ಸ್ಟೆಪ್ ಗೆ ಓಪನ್ ಆಗುತ್ತೆ. ಮೂರನೇ ಸ್ಟೆಪ್ ನಲ್ಲಿ ನಿಮ್ಮ PUC ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಅನ್ನು ಕೇಳ್ತಾನೆ, ಹ್ಯಾವ್ ಕಂಪ್ಲೀಟೆಡ್ 12th ಅವರ್ PUC ಅಂತ ಕೇಳ್ತಾನೆ, ಎಸ್ ಅಂತ ಕೊಡಿ. ನಂತರದಾಗಿ PUC ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಅನ್ನ ಕೇಳ್ತಾನೆ, ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಫಿಲ್ ಅಪ್ ಮಾಡ್ಕೊಳ್ಳಿ. ಫಿಲ್ ಅಪ್ ಮಾಡ್ಕೊಂಡ ತಕ್ಷಣ ನಿಮ್ಮ ಇಯರ್ ಆಫ್ ಪಾಸಿಂಗ್ ಮತ್ತು ಮಂತ್ ಮತ್ತು ಬೋರ್ಡ್ ಯಾವ್ದು ಅಂತ ಕೇಳ್ತಾನೆ. ಮತ್ತೆ PUC ನಲ್ಲಿ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಫಿಲ್ ಅಪ್ ಮಾಡಿ ಅಂತ ಕೊಟ್ಟಿರ್ತಾನೆ, ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ನಂತರದಾಗಿ ಕಾಲೇಜ್ ಹೆಸರನ್ನ ಕೇಳ್ತಾನೆ, ಕಾಲೇಜ್ ಹೆಸರನ್ನ ಇಲ್ಲಿ ನಿಮ್ಮ ಕಾಲೇಜ್ ಹೆಸರನ್ನ ಇಲ್ಲಿ ಹಾಕಿ ಫಿಲ್ ಅಪ್ ಮಾಡ್ಕೋಬೇಕು. ನಂತರದಾಗಿ ಮಾರ್ಕ್ಸ್ ಅಂಡ್ ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾನೆ, ಇಲ್ಲಿ ನಿಮ್ಮ ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮ್ ಬರ್ದಿರ್ತೀರಾ PUC ಅನ್ನೋದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರದಾಗಿ ಇಲ್ಲಿ ಆಫ್ಟರ್ ಮಾರ್ಕ್ಸ್ ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ತೀರಾ ಅಂತ ಇಲ್ಲಿ ಇದು ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ. ನಂತರದಾಗಿ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ತಾನಾಗಿ ಫೆಚ್ ಆಗುತ್ತೆ. ಅಂದ್ರೆ ಆರ್ಟ್ಸ್ ಕಾಮರ್ಸ್ ಕೋರ್ಸ್ ಯಾವ್ದು ಅಂತ ಕೇಳ್ತಾನೆ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಇರುತ್ತೆ,
ಇದರಲ್ಲಿ ನಿಮ್ಮ ಕೋರ್ಸ್ ಯಾವುದಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಾಗಿ ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಕೊಟ್ಟಿರ್ತಾನೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯಾಟಗರಿ ಮೀಸಲಾತಿ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಮೀಸಲಾತಿಯ ವಿವರಗಳನ್ನ ಇಲ್ಲಿ ಸಲ್ಲಿಸಬೇಕಾಗುತ್ತೆ, ಅಂದ್ರೆ ಫಿಲ್ಅಪ್ ಮಾಡ್ಕೊಳ್ಬೇಕಾಗುತ್ತೆ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಕೇಳ್ತಾನೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನಂತರ ಇಲ್ಲಿ ಕ್ಯಾಟಗರಿ RD ಸಂಖ್ಯೆ ಅಂತ ಕೊಟ್ಟಿರ್ತಾನೆ, ಇದರಲ್ಲಿ ಕ್ಯಾಟಗರಿ RD ಸಂಖ್ಯೆನ ಫಿಲ್ಅಪ್ ಮಾಡ್ಕೊಳ್ಬೇಕಾಗುತ್ತೆ. ನಂತರದಾಗಿ ತಾನಾಗೆ ಫೆಚ್ ಆಗುತ್ತೆ ನಿಮ್ಮ ಮೂಲ ವಿವರಗಳನ್ನ. ನಂತರ ಇಲ್ಲಿ ನಿಮ್ಮ ರಿಲಿಜನ್ ಡೀಟೇಲ್ಸ್ ಅನ್ನ ಕೇಳ್ತಾನೆ, ರಿಲಿಜನ್ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ ಮೀಸಲಾತಿಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅರ್ಜಿ ಇದು ಸಲ್ಲಿಸಿದ್ದೀರಾ ಅಂತ ಕೇಳ್ತಾನೆ. ಅಂದ್ರೆ ರಿಸರ್ವೇಶನ್ ಏನಾದ್ರು ಕ್ಲೈಮ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. KKRD ಅಂದ್ರೆ ಕಲ್ಯಾಣ ಕರ್ನಾಟಕ RD ಸಂಖ್ಯೆ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗ್ತದೆ. ನಿಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ 317J ಅಪ್ಲಿಕೇಶನ್ ನಂಬರ್ ಇದ್ದಿರುತ್ತೆ, ಆ ನಂಬರ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಬೇಕಾಗುತ್ತೆ. ನಂತರದಾಗಿ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿ ಆಗಿರ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ನಂತರದಾಗಿ ಇಲ್ಲಿ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಿರ್ತೇನೆ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಗೆ ಹೋಗುತ್ತೆ. ಸ್ಟೆಪ್ ನಲ್ಲಿ ಜನರಲ್ ಕ್ಲೇಮ್ಸ್ ಅಂಡ್ ಎಲಿಜಿಬಿಲಿಟಿ ಅಂತ ಕೊಟ್ಟಿರ್ತಾನೆ. ಯು ಕ್ಲೇಮ್ ರಿಸರ್ವೇಶನ್ ಅಂಡರ್ ಪ್ರೊಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಅಂತ ಕೇಳ್ತಾನೆ. ಅಂದ್ರೆ PDP ಏನಾದ್ರು ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಂತರದಾಗಿ ಇಲ್ಲಿ ಹ್ಯಾವ್ ಯು ಬೀನ್ ಡಿಬಾರ್ಡ್ ಫ್ರಮ್ KA ಅಥವಾ KPSC ಎಕ್ಸಾಮ್ ಅಂತ ಕೊಟ್ಟಿರ್ತಾನೆ. ನೀವೇನಾದ್ರು KA ಅಥವಾ KPSC ಎಕ್ಸಾಮ್ ನಲ್ಲಿ ಡಿಬಾರ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಅಂದ್ರೆ ನಿಮ್ಗೆ ಸಂಬಂಧಪಟ್ಟಿದ ಅಂದ್ರೆ ಕ್ರಿಮಿನಲ್ ಕೇಸ್ ಏನಾದ್ರು ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಡಿ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಡಿ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಾರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾನೆ. ಇನ್ಸ್ಟಿಟ್ಯೂಟ್ ಏನಾದ್ರು ಇದ್ರೆ ಎಷ್ಟು ಮಂತ್ ಕೋರ್ಸ್ ಇದ್ದಿರ್ತದೆ ಆ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಟೈಪ್ ಅಂದ್ರೆ ಏನಾದ್ರು ಏಜ್ ರಿಲ್ಯಾಕ್ಸೇಷನ್ ಟೈಪ್ ಇದು ಕೇಳ್ತಾ ಇದ್ರೆ ಇಲ್ಲಿ ನಿಮಗೆ ಸಂಬಂಧಪಟ್ಟಿದ ಆಯ್ಕೆಯನ್ನು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಾಗಿ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸಿದಿರಾ ಅಂತ ಕೇಳ್ತಾನೆ. ಡಿಫರೆಂಟ್ ಲೇಬಲ್ ರಿಸರ್ವೇಶನ್ ಕೇಳ್ತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಂತರದಾಗಿ ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇಲ್ಲಿ ಅರ್ಹತೆ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿರ್ತಾನೆ. ನಿಮ್ಮ ಅರ್ಹತೆ ಅಂದ್ರೆ ಕ್ವಾಲಿಫಿಕೇಶನ್ ಏನಂತ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಹತೆ ಕ್ವಾಲಿಫಿಕೇಶನ್ ಏನೇನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಗ್ರಿ ಮತ್ತು ನಿಮ್ಮ ಅರ್ಹತೆ ಪ್ರಕಾರ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಹೆಸರನ್ನು ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಅನ್ನು ಹಾಕಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರದಾಗಿ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರ್ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ರಿಜಿಸ್ಟರ್ ನಂಬರ್ ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ ಫಿಲ್ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯನ ಟೈಪ್ ಮಾಡ್ಕೊಳ್ಳಿ. ರೆಕಗ್ನೈಸ್ಡ್ ಬೈ ಅಂತ ಕೊಟ್ಟಿರ್ತಾನೆ, ಇಲ್ಲಿ ನಿಮ್ಮ ಸಂಬಂಧಪಟ್ಟಿದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಡೆದಿರುವಂತ ಮಾರ್ಕ್ಸ್ ಅನ್ನು ಹಾಕಿ ಕೋರ್ಸ್ ಅವಧಿ ಅಂತ ಕೇಳ್ತಾನೆ. ಕೋರ್ಸ್ ಅವಧಿ ಎಷ್ಟು ವರ್ಷ ಕಲ್ತಿದ್ದೀರಾ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಾಗಿ ಇಲ್ಲಿ ಪಾಸ್ ಆದಂತ ವರ್ಷ ಅಂತ ಕೇಳ್ತಾನೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೋರ್ಸ್ ನ ಸಂಯೋಜನೆ ಅಂದ್ರೆ ಕಾಂಬಿನೇಷನ್ ಕೇಳ್ತಾನೆ, ಯಾವ್ಯಾವ ಕಾಂಬಿನೇಷನ್ ಇತ್ತು ಅಂತ. ನಂತರದಾಗಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿದ್ರೆ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಸಂಸ್ಥೆಯ ಪ್ರಕಾರ ಕೊಟ್ಟಿರ್ತಾನೆ, ಗೌರ್ಮೆಂಟ್, ಪ್ರೈವೇಟ್, ಏಡೆಡ್, ಕಾರ್ಪೊರೇಷನ್ ಮತ್ತು ಬೋರ್ಡ್ ಅಂತ ಕೊಟ್ಟಿರ್ತಾನೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಇಲ್ಲದಿದ್ರೆ ಫಿಲ್ಅಪ್ ಮಾಡಬೇಡಿ. ನೆಕ್ಸ್ಟ್ ಅಂತ ಕೊಟ್ಟಿರ್ತಾನೆ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಚೂಸ್ ಫೈಲ್ ಅಂತ ಕೊಟ್ಟಿರ್ತಾನೆ, ಅಂದ್ರೆ ನಿಮ್ಮ ಕ್ಯಾಂಡಿಡೇಟ್ ನ ರೀಸೆಂಟ್ ಫೋಟೋಗ್ರಾಫ್ ಅನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೈಜ್ ಲೆಸ್ ದೆನ್ 1 MB ಒಳಗೆ ಅಂತ ಆಗಿರ್ಬೇಕಾಗಿತ್ತೆ. ಚೂಸ್ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ತಾ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಕೊಟ್ಟಿರ್ತಾನೆ, ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ. ನಂತರದಾಗಿ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. Once declaration is accepted, you will not able to edit the application ಅಂತ ಕೊಟ್ಟಿರ್ತಾನೆ. ಅಂದ್ರೆ ನೀವು ಒಂದ್ಸರಿ ಸಬ್ಮಿಟ್ ಮಾಡಿದ್ರೆ ಮತ್ತೆ ಎಡಿಟ್ ಮಾಡಕ್ ಬರಲ್ಲ ಅಂತ ಕೊಟ್ಟಿರ್ತಾನೆ. ನಂತರದಾಗಿ ಲಾಸ್ಟ್ ಸ್ಟೆಪ್ ಪೇಮೆಂಟ್ ಪಾವತಿ ಮಾಡೋದು ಇರ್ತದೆ. ಸೆಲೆಕ್ಟ್ ಪೋಸ್ಟ್ ಅಂತ ಕೊಟ್ಟಿರ್ತಾನೆ, ಇಲ್ಲಿ ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೋಸ್ಟ್ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪೇಮೆಂಟ್ ಸಮರಿ ಅಂತ ಕೆಳಗಡೆ ಇರುತ್ತೆ. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪೇಮೆಂಟ್ ಆಗುತ್ತೆ. ನಂತರದಾಗಿ ಪ್ರಿಂಟ್ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.